ಸರ್ ಇವತ್ತು ಬೃಹತ್ ಪ್ರಮಾಣದ ಒಂದು ಹೋರಾಟ ಮೂಲಕ ಒಂದು ಜಿಲ್ಲಾಧಿಕಾರಿಗಳ ಮನೆ ಕೊಟ್ರಿ ಏನಂತ ಕೇಳ್ಬೋದಾ? ವಿಜಯಪುರ ಜಿಲ್ಲೆಯಲ್ಲಿ 2025ನೇ ಸಾಲಿನಲ್ಲಿ ಹಿಂದೆಂದೂ ಕಾಣದಂತ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ 13 ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೂ ಕೂಡ ಹೊಲದಲ್ಲಿ ನೀರು ನಿಂತು, ಆಮೇಲೆ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿರ್ಬೋದು, ಭೀಮಾ ನದಿ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು ಮತ್ತು ಡೋಣಿ ನದಿಯಿಂದಾಗಿ ಎಲ್ಲ ರೈತರಿಗೂ ಕೂಡ ಸಂಪೂರ್ಣವಾಗಿ ನಷ್ಟ ಆಗಿರುವಂತದ ಹಿನ್ನೆಲೆಯಲ್ಲಿ ಈಗಾಗಲೇ 13 ತಾಲೂಕಿನಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದೆವು. ಆ ನಿಟ್ಟಿನಲ್ಲಿ ಇಲಾಖೆ ಎಚ್ಚೆತ್ತುಕೊಂಡು ಜಂಟಿ ಸಮೀಕ್ಷೆಯನ್ನು ಮಾಡಿ ಒಂದು ವರದಿಯನ್ನ ಸಲ್ಲಿಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಅದರ ಪ್ರಕಾರ ಇಲಾಖೆ ಏನ್ ಹೇಳಕತ್ತದ, ಸುಮಾರು 3.5 ಲಕ್ಷ ಹೆಕ್ಟರ್ ಭೂಮಿ ವಿಜಯಪುರ ಜಿಲ್ಲೆಯಲ್ಲಿ ಲಾಸ್ ಆಗೈತಿ. ಅದರಲ್ಲಿ ಕೃಷಿಯ ಮತ್ತು ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ಎಲ್ಲಾ ಬೆಳೆಗಳಿದಾವ ಅಂತ ಹೇಳಿ ಅವರು ವರದಿ ಕೊಡ್ತಾರೆ. ಆದ್ರೆ ಈಗ ಏನಾಗ್ಯದಪ್ಪ ಅಂತಂದ್ರ ಹಲವಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ರೈತರಿಗೂ ಕೂಡ ಸಂಪೂರ್ಣವಾಗಿ ಪರಿಹಾರ ಬಂದಿಲ್ಲ. ಅವ್ರು ಹೇಳುವ ಪ್ರಕಾರ ಒಣ ಬೇಸಾಯದ ಬೆಳೆಗಳಿಗೆ 1 ಹೆಕ್ಟರ್ 17,000 ರೂಪಾಯಿ ಇರ್ಬೋದು, ನೀರಾವರಿ ಬೆಳೆಗಳಿಗೆ 25,500 ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ 31,000 ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಕೇವಲ 2,000 3,000 ಹಾಕ್ಯಾರಿ. ಇನ್ ಕೆಲವು ಜನಕ್ಕ 15,000 ಬಂದದ, ಇನ್ ಕೆಲವು ಜನಕ್ಕೆ 20,000 ಬಂದದ. ಹಿಂಗ್ ಮನಸ್ಸಿಗೆ ಬಂದಾಗ ಹಾಕ್ಯಾರ ಅವ್ರು. ಅಂದ್ರೆ ಅಧಿಕೃತವಾಗಿ ಯಾವ್ಯಾವ ರೈತರಿಗೆ ಎಷ್ಟು ಹಣ ಬರ್ಬೇಕಾಗಿತ್ತು ಅನ್ನೋದು ವರದಿ ಪ್ರಕಾರ ಬಂದದೋ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗೈತಿ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಡೋಣೂರು ಗ್ರಾಮ ಪಂಚಾಯತಿಯ ರೈತರು ಅಲ್ಲಿ ಸುಮಾರು ಒಂದು 12 ಪೇಜ್ ನಷ್ಟು ಒಂದು ಎಲ್ಲಾ ರೈತರಿಗೆ ಪರಿಹಾರ ಬರ್ಬೇಕಂತ ಹೇಳಿ ಅವ್ರು ಜಂಟಿ ಸಮೀಕ್ಷೆಯ ಪ್ರಕಾರ ವರದಿಯನ್ನು ಸಲ್ಲಿಸಿದ್ರು. ಆ ಯಾರ ರೈತರಿಗೂ ಕೂಡ ಇವತ್ತಿನ ದಿನ ಪರಿಹಾರ ಬಂದಿಲ್ಲ. ಕೇವಲ ಒಬ್ಬಿಬ್ಬರಿಗೆ ಮಾತ್ರ 2,000 3,000 ಬಂದೈತಿ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಕ್ ಬಂದಿವಿ. ಇದರಲ್ಲಿ ಕೂಡ ದೊಡ್ಡ ಮಟ್ಟದ ಮೋಸ ಆಗೈತಿ, ರೈತರಿಗೆ ಅನ್ಯಾಯ ಆಗತ್ತದ. ಈ ಕೂಡಲೇ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಯಾವ್ಯಾವ ರೈತರಿಗೆ ನಷ್ಟ ಆಗ್ಯದ ಅಂತ ಹೇಳಿ ನೀವೇನು ವರದಿ ಸಲ್ಲಿಸಿರಿ ಆ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಬರ್ಬೇಕು. ಅದು ಒಣ ಬೇಸಾಯಕ್ಕೆ 17,000, ನೀರಾವರಿಗೆ 25,500 ಕೊಡಕ್ ಆಗ್ತದೋ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ಐತಿ. ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಎಲ್ಲಾ ರೈತರಿಗೂ ಪೂರ್ಣ ಪ್ರಮಾಣದ ಪರಿಹಾರ ವಿತರಣೆ ಮಾಡಿವಿ ಅಂತ ಹೇಳಕತ್ತಾರ. ಇಲ್ಲಿ ಮಾತ್ರ ನಮ್ಮ ರೈತರಿಗೆ ಬಹಳ ಮಂದಿಗೆ ಬಂದೇ ಇಲ್ಲ. ಅದಕ್ಕ ಆದಷ್ಟು ಬೇಗನೆ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ಪಷ್ಟತೆ ಕೊಡ್ಬೇಕು. ಯಾವ್ಯಾವ ಗ್ರಾಮ ಪಂಚಾಯತಿ ಒಳಗೆ ಎಷ್ಟೆಷ್ಟು ಲಾಸ್ ಆಗ್ಯದ ಅನ್ನೋದು ಕೂಡ ಅವ್ರು ವರದಿಯನ್ನು ಹೇಳ್ಬೇಕು. ಮತ್ತು ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿ ಅನ್ನೋದು ಅಧಿಕೃತವಾದಂತ ಮಾಹಿತಿ ಕೊಟ್ರ ಅನುಕೂಲ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಒಂದು 15 ದಿನಗಳ ಗಡುವು ಕೊಟ್ಟಿದೀವಿ. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿ ಹಾಕಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭ ಎಚ್ಚರಿಸ್ತಾರೆ. ಸರ್ ಯಾಕೆ ಈ ತಾರತಮ್ಯ ಮಾಡ್ತಾ ಇದೆ ಆಗ್ತದ ರಾಜ್ಯ ಸರ್ಕಾರ ಆಗ್ತದೆ ರೈತರಿಗೆ ಸುದಕ್ಕೆ ಆಗ್ತದೆ ಬೆಳೆ ಪರಿಹಾರ ಕೊಡಲು ಸುಖಿ ತಾರತಮ್ಯ ಮಾಡತ್ತಂದ್ರ ಇದ್ರ ಮುಂದಿನ ನಿಲುವು ಏನು, ಸರ್ಕಾರ ನಿಲುವು ಏನು ಅಂತ ಅನ್ಸುತ್ತೆ ಸರ್ ನಿಮಗ? ಅಲ್ಲ, ಸರ್ಕಾರ ನಿಲುವು ಅಂದ್ರೆ ಒಟ್ಟಾರೆಯಾಗಿ ರೈತರನ್ನ ಬೀದಿಗೆ ತಳ್ಳುವಂತದ್ದು ಒಂದು ವ್ಯವಸ್ಥೆ ಐತಿ. ಆದಷ್ಟು ಬೇಗನೆ ಇವ್ರೇನದ ಇಡೀ ರಾಜ್ಯದೊಳಗೆ 1,500 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿ ಅಂತ ಹೇಳಾರ. ಅದರಲ್ಲಿ 585 ಕೋಟಿ ಬಿಜಾಪುರಕ್ಕೆ ಬಂದ ಅಂತ ಹೇಳಕತ್ತಾರ. ಆದ್ರ ನಮ್ಮ ರೈತರಿಗೆ ಇನ್ನಾಕಾದ್ರೂ ಕೂಡ ಬಹಳ ಜನಕ್ಕ ಸಂಪೂರ್ಣವಾದಂತ ಪರಿಹಾರ ಹಣ ಬಂದೇ ಇಲ್ಲ. ಈ ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಮತ್ತು ಇನ್ನೂ ಏನೋ ಸಾಧ್ಯದ ಹೆಚ್ಚಿನ ಪ್ರಮಾಣದಾಗ ಅವ್ರು ವಿಚಾರ ಮಾಡಿ ಯಾವ್ಯಾವ ರೈತರಿಗೆ ಬಂದಿಲ್ಲ ಅವ್ರೆಲ್ಲರಿಗೂ ಕೂಡ ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಸರ್ ನಿಮ್ ಹೋರಾಟ ಏನಪ್ಪಾ ಅಂತಂದ್ರೆ ಈಗ ಇಂತಿಟ್ಟು ಈ ತೊಗರಿ ಬೆಳೆಗೆ ಇಂತಿಟ್ಟು ಪರಿಹಾರ ಈ ತರ ಪರಿಹಾರ ಮಾಡಂತ ಕೇಳತ್ತೀರ ನೀವು ಸರ್ಕಾರಕ್ಕ? ಇಲ್ಲ, ಅದು ಹೆಂಗಾಗ್ಯದ ಅಂದ್ರೆ ಇದು ಬ್ರಿಟಿಷ್ ಕಾಲದಿಂದ ಒಂದು ಪದ್ಧತಿ ಬಂದದ. NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ ಒಟ್ಟಾರೆಯಾಗಿ ಲಾಸ್ ಆಯ್ತಪ್ಪ ಅಂತಂದ್ರೆ ಇವ್ರು ಇಷ್ಟೇ ಕೊಡ್ಬೇಕು ಅನ್ನೋದು ನಿರ್ಧಾರ ಮಾಡ್ಕೊಂಡಾರ. ಒಂದ್ ಎಕರೆಗೆ 6,800 ರೂಪಾಯಿ ಘೋಷಣೆ ಮಾಡ್ಯಾರ. 6,800 ರೂಪಾಯಿದಾಗ ಒಂದ್ ಸರ್ತಿ ನಾವು ಗಳೆ ಹೊಡೆದ್ ಬಂದಿವಿ ಅಂದ್ರೆ 6,800 ರೂಪಾಯಿ ಸಾಲಂಗಿಲ್ಲ. ಅದು ಬಹಳ ಪ್ರಾಚೀನ ಕಾಲದಿಂದ ಮಾಡ್ಕೊತ ಬಂದಾರ. ಆದ್ರ ಈಗ ಮಾಡಿಫೈ ಆಗ್ಬೇಕಾಗಿತ್ತು. ಇವತ್ತಿನ ದಿನ ಏನ ಆಧುನಿಕ ಖರ್ಚಿಗೆ ಹೊಂದಾಣಿಕೆ ಆಗುವಂತೆ ಅವ್ರು ಏನದ ಒಂದು ನಿರ್ದಿಷ್ಟವಾದಂತ ಅಮೌಂಟ್ ಅನ್ನು ಫಿಕ್ಸ್ ಮಾಡ್ಬೇಕಾಗಿತ್ತು. ಆದ್ರೆ ಇವ್ರು ಯಾರು ಕೂಡ ರೈತರನ್ನು ಬೆಳೆಸಬೇಕು ಉಳಿಸ್ಬೇಕು ಅನ್ನೋಂಥದ್ದು ವಿಚಾರದೊಳಗಿಲ್ಲ. ಅದೇನದ ಮೊದಲಿಂದ ಏನ್ ಬಂದ ಅದನ್ನೇ ಮುಂದುವರ್ಸ್ಕೊಂಡು ಹೊಂಟಾರ. ಅದು ಆಗ್ಬಾರ್ದು. ಎಲ್ಲಾ ಬೆಳೆಗಳನ್ನ ಆಯಾ ಖರ್ಚಿಗೆ ಅನುಗುಣವಾಗಿ ಆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಕೂಡಲೇ ಲಾಸ್ ಆದ ತಕ್ಷಣದಲ್ಲಿ ಆ ಎಲ್ಲಾ ರೈತರಿಗೆ ಕೂಡ ಬರ್ಬೇಕು. ಅದನ್ನ ನಾವೇನದ ಇವತ್ತಿನ ದಿನ ಒತ್ತಾಯ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರಕ್ಕೂ ಈಗಾಗಲೇ ಹಲವಾರು ಮನವಿಗಳನ್ನು ಕೊಟ್ಟಿದೆ. ನಾಳೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಬಹುಮುಖ್ಯವಾದಂತ ಬೇಡಿಕೆಯಲ್ಲಿ ಇದು ಕೂಡ ಐತಿ. ಆ ಒಂದು ಸಂಬಂಧಪಟ್ಟಂತ ಮುಂದಿನ ಹೋರಾಟನ ರೂಪರೇಷೆ ಈಗಾಗಲೇ ನಾವು ಮಾಡ್ಕೊತಾ ಇದ್ವಿ. ಸರ್ ಸರಿಯಾಗಿ ಪರಿಹಾರ ಬರ್ಲಿಕ್ಕೆ ಮುಂದಿನ ಹೋರಾಟ ಯಾವ ತರ ಇರ್ತದೆ ಸರ್? ಈಗಾಗಲೇ ನಾವು ಇವತ್ತಿನ ದಿನ ಮನವಿಯಲ್ಲಿ ಹೇಳಕ್ಕಾಗಿ 15 ದಿನ ಗಡುವು ಕೊಟ್ಟಿ. ನಾವು 15 ದಿನದೊಳಗಾಗಿ ಎಲ್ಲಾ ಗ್ರಾಮ ಪಂಚಾಯತಿಯ ನಷ್ಟಗೊಂಡಂತ ಎಲ್ಲಾ ರೈತರಿಗೆ ಪರಿಹಾರ ಬರ್ಬೇಕು. ಒಂದ್ ವೇಳೆ ಬರ್ಲಿಲ್ಲಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ 13 ತಾಲೂಕಿನ ಎಲ್ಲಾ ರೈತ ಬಾಂಧವರೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಉಗ್ರವಾದಂತ ಹೋರಾಟ ಮಾಡ್ತಾ ಅಂತ ಹೇಳಿ ಈ ಸಂದರ್ಭ ಎಚ್ಚರ ವಹಿಸ್ತಾರೆ. ಸರ್ ನಿಮ್ಮ ಹೆಸರು? ಸಂಗಮೇಶ್ ಸಗಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಸರ್ ಇಲ್ಲಿವರೆಗೆ ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಿ ಧನ್ಯವಾದ. ಹೇಳಿ ಸರ್ ನಿಮ್ಮ ಸಮಸ್ಯೆನ. ನಮಸ್ಕಾರ ರೀ, ನಾನು ಶಿವಪ್ಪ ಭೀಮಪ್ಪ ಮರನೂರ್ ಸರ. ಈಗ ಸಾಕಿನ ಡೋಣೂರ ಬಸವನ ಬಾಗೇಡಿ ತಾಲೂಕ. ಈಗ ಎಲ್ಲಾ ರೈತ ಸಂಘಟನೆಯಿಂದ ಎಲ್ಲರಿಗೆ ಅನ್ಯಾಯ ಆಗೈತಿ ಸರ. ರೈತರಿಗೆ ಸರ ಅನ್ಯಾಯ ಆಗೈತಿ, ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ. ಮತ್ತೆ 17 ಹೆಕ್ಟೇರ್ 17 ಅಂತ ಹೇಳಿದ್ರು ಸರ, 17 ಕೊಟ್ಟಿಲ್ಲ. 2,000 3,000 ಕೊಟ್ಟು ಅನ್ಯಾಯ ಮಾಡ್ಯಾರ ರೈತರಿಗೆ ಸರ. ಹಿಂಗಾಗಿ 17,000 ಅಂತ 1 ಹೆಕ್ಟೇರ್ ಹೇಳ್ಯಾರ ಸರ್ ಅವರು. ಒಣ ಬೇಸಾಯಿ ಅದಕ್ಕೇನದ ಒಬ್ಬರಿಗೆ 25,000 ಕೊಟ್ರ 2 ಹೆಕ್ಟೇರ್ ಅಂತ ಹೇಳಿ. 1 ಹೆಕ್ಟೇರ್ ಅಂತ ಹೇಳಿ 17,000 ಕೊಡೋದು ಬಿಟ್ಟು 1,000 ಕೊಟ್ಟಾರ, 2,000 ಕೊಟ್ಟಾರ ಸರ. ಈಗ ಒಬ್ಬೊಬ್ಬರಿಗೆ ಏನು ಕೊಟ್ಟೇ ಇಲ್ಲ ಸರ. ಅವ್ರಿಗೇನದ ಅನ್ಯಾಯ ಮಾಡ್ಯಾರ ಸರ್ ಸರ್ಕಾರ. ಅದಕ್ಕೆಲ್ಲ ನೀವು ಮನವಿ ಸಲ್ಲಿಸ್ಲಕ್ ನಾವು ಜಿಲ್ಲಾಧಿಕಾರಿ ಬಳಿ ಬಂದು ಮನವಿ ಸಲ್ಲಿಸಿವಿ. ಮುಂದೆ
ಇನ್ನ ಕೆಲವೊಂದು ವಿಷಯಗಳ ಮುಂದ ಮಾತಾಡ್ಬೇಕು. ರೈತ ಸಂಘ ನಾವು ಒಕ್ಕಟ್ಟಾಗಿ ಇದನ್ನ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮುಂದಿನ ಉಗ್ರ ಹೋರಾಟ ಮಾಡ್ತೇವೆ. ಸರಿಪಡಿಸಲಿಲ್ಲ ಸರ್ಕಾರ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ಮ ಮೂಲಕ ತಿಳಿಸೋದು. ಧನ್ಯವಾದ. ನಿಮ್ಮ ಹೆಸರು? ಶಿವಪ್ಪ ಭೀಮಪ್ಪ ಮರನೂರ್ ಸರ್. ಯಾವ ಊರು ಸರ್ ನಿಮ್ದು? ಡೋಣೂರ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಅಮೃತ್ ಗುರಪ್ಪ ಹಳ್ಳಿ ಸಾಕಿನ್ ಡೋಣೂರ್. ಈಗ DC ಅವ್ರ ಮನೆ ಕೊಡ್ಲಾಕ ಸರ ಒಂದ್ 2 ಹೆಕ್ಟರ್ ಎಷ್ಟೇ ಆಸ್ತಿ ಇದ್ರು 2 ಹೆಕ್ಟರ್ 1 ಹೆಕ್ಟರ್ಕ್ 17,000 ಹಾಕ್ತೀನಿ ಅಂದಾರ ಸರ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಈ 1 ಹೆಕ್ಟರ್ಗೂ ಬಂದಿಲ್ಲ ಸರ್ 17,000, 2,000, 1,000, 800, 500 ಹಿಂಗೆಲ್ಲಾ ಬಂದವ್ರು. ಒಬ್ಬೊಬ್ರು ಏನೂ ಬಂದೇ ಇಲ್ಲ ಸರ್. ಬಾಳ ಹತ್ತು ಮಾಡ್ಯಾರ. ಏನೇನೋ ಇದೇನು ಕೃಷಿ ಆಫೀಸ್ ತಪ್ಪು, ಏನು ಕಂದಾಯ ಆಫೀಸ್ ತಪ್ಪು, ಏನು ಗ್ರಾಮ ಪಂಚಾಯತಿ ಇದು ಏನು ಇದ್ರದ್ದು ಮಿಸ್ಟೇಕ್ ಆಗ್ಯೋ ಏನಾಗ್ಯದು. ಒಟ್ಟೆ ರೈತರಿಗೆ ಸಮಸ್ಯೆ ಆಗ್ಯದ ಸರ್. ಅದಕ್ಕ ರೈತರಿಗೆ ಸ್ಪಂದನೆ ಮಾಡ್ಬೇಕು. ರೈತ ಸಂಘ ಪರಿಹಾರ ಹಂಚಿಕೆ ಕೆಲಸಕ್ಕೆ ಸರ್ಕಾರ ತಾರತಮ್ಯ ಆಗ್ಯದ ಸರ್. ಎಲ್ಲರಿಗೂ ಒಂದೇ ರೀತಿಯ ಪರಿಹಾರ ಬಂದಿಲ್ಲ ಸರ್. ಒಬ್ಬ ಮಗ್ಗಲ ಹೊಲದ ಆಸ್ತಿಗೆ 25,000 ಬಂದವ ಸರ್. ನಮ್ಗೆ 6,800 ಬಂದದ. ಅವ್ರದ್ದು ಖುಷಿ ಬೀದ. ನಮ್ದೆಲ್ಲ ತೊಗರಿ ಸರ್. ಹೋಗಿದ್ದು ತೊಗರಿ ಅದು. ತೊಗರಿ ಹೋಗಿದ್ ಚಲೋ ಇದ್ದ ಇದಕ್ಕ ಹೆಚ್ಚಿಗೆ ರೊಕ್ಕ ಬಂದವ್, ಸುಮಾರು ಇದ್ದಿದ್ದಕ್ಕೆ ಕಮ್ಮಿ ಬಂದವ್ ಸರ್. ಅದಕ್ಕಾಗಿ ಏನ ಬಾಳ ಹತ್ತು ಮಾಡ್ಯಾರ ಸರ್. ಇದೇನು ಕಂದಾಯ ಇದ್ರವ್ರು ಮಾಡ್ಯಾರೋ ಏನು ಕೃಷಿ ಆಫೀಸಿನವರು ಬಾಳ ಅಂತೇಳಿ ಮಾಡಿ ಇದು ಮಾಡ್ಬಿಟ್ಟಾರ ಸರ್. ಸರ್, ಈ ವಿಷಯಕ್ಕೋಸ್ಕರ ನೀವು ಗ್ರಾಮ ಆಡಳಿತಾಧಿಕಾರಿಗಳು ಅಂದ್ರೆ ನಿಮ್ ತಲಾಟಿಯವ್ರಿಗೆ ಭೇಟಿ ಆಗಿರ ನೀವು? ತಲಾಟಿಯವ್ರು ಭೇಟಿಗೆ ಸರ್. ಅವ್ರ ಏನ್ ಹೇಳಿದಾರ? ಅವ್ರು ಏನೋ ಅದು ಕೃಷಿ ಆಫೀಸಿನವ್ರು ಅವ್ರು ಹೇಳ್ತಾರ ಸರ್. ಅವ್ರು ಕೃಷಿ ಆಫೀಸಿನವ್ರು ಕಂದಾಯ ಆಫೀಸಿನವ್ರು ತಪ್ಪತ್ತ ಅವ್ರು ಹೇಳ್ತಾರ. ಅಂದ್ರೆ ಒಟ್ಟನ್ನ ರೈತರನ್ನ ತಿರುಗಾಡಿಸುವ ಅದು ಮಾಡ್ಲಕತ್ತಾರ. ನಾವ್ ಈಗಾಗಲೇ ಅವ್ರಿಗೆ ಎಲ್ಲಾ ಇದು ಮಾಡೇವ್ ಸರ್. ಮಾಡಿದ್ರು ನಾವೆಲ್ಲ ಸರಿಪಡಿಸ್ತೇವೆ ಅಂತ ಹೇಳಿ ಹೇಳ್ಯಾರ ಕಂದಾಯ ಅವರು ಕೃಷಿಯವರು. ಹೋಗ್ಬೇಡ್ರಿ DC ಆಫೀಸ್ ಮನಿ ಇದು ಮಾಡ್ಬೇಡ್ರಿ ಅಂತ ಹೇಳಿದ್ರು. ಆದ್ರ ನಾವ್ ರೈತರು ಬಂದು DC ಅವ್ರು ಬರೀ ಬರ್ತಾವು ನೀವು ಹೋಗ್ಬೇಡ್ರಿ ಅಂತ ಅದೇ ಹೇಳ್ತಾರ ಸರ್. ನಿಮ್ಮ ಹೆಸರು? ಅಮೃತ್ ಗುರಪ್ಪ ಹಳ್ಳಿ ಸರ್. ಯಾವ ನಿಮ್ದು? ಡೋಣೂರ್.